ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರದ ಒಂದು ದೊಡ್ಡ ಕೆಲಸಕ್ಕೆ ನಾವೆಲ್ಲ ಕೈ ಹಾಕಿದ್ದೇವೆ. ಬಹುಶಃ ಒಂದೂವರೆ ವರ್ಷ 2 ವರ್ಷದ ಒಳಗೆ ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೆಲಸವನ್ನು ನಾವು ಪೂರ್ತಿಗೊಳಿಸಬೇಕು ಅನ್ನೋ ಒಂದು ಕನಸನ್ನು ಕೂಡ ಕಂಡಿದ್ದೇವೆ. ತಮಗೆಲ್ಲರಿಗೆ ಗೊತ್ತಿದೆ, ಸುಮಾರು ಒಂದು 6 ತಿಂಗಳಿನಿಂದ ಯಾವ ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು, ಈ ಜೀರ್ಣೋದ್ಧಾರವನ್ನು ಮಾಡಬೇಕು, ನಮ್ಮ ಕನಸು ಏನಿದೆ. ನಮ್ಮ ಕನಸು ನಾವು ಸ್ವಂತ ಇಚ್ಛೆಯಲ್ಲಿ ಮಾಡಿಕೊಂಡದ್ದಲ್ಲ. ದೇವರ ಕೆಲಸ ಮಾಡುವಾಗ ದೇವರು ಯಾರನ್ನಾದರೂ ಒಬ್ಬರನ್ನು ನೇಮಕ ಮಾಡ್ತಾರಂತೆ. ನಮ್ಮ ಕೆಲಸ ಮಾಡಲಿಕ್ಕೆ ಒಬ್ಬ ಬೇಕು, ಆ ಕೆಲಸದ ಜವಾಬ್ದಾರಿಯನ್ನು ನಿಮಗೆ ಕೊಡ್ತೇನೆ, ನೀವು ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡ್ತಾರಂತೆ. ನಾನು ಹಿಂದೆ ಶಾಸಕನಾಗುವ ಮೊದಲು ಈ ರಸ್ತೆಯಲ್ಲಿ ಹೋಗುವಾಗ ಕನಸು ಕಾಣ್ತಾ ಇದ್ದೆ. ಈ ಬದಿಯಲ್ಲಿರುವಂಥ ಹಾಳು ಬಿದ್ದಿರುವಂಥ ಈ ತುಂಬ ಕಟ್ಟಡಗಳಿಲ್ಲಿ ಇತ್ತು, ಇದನ್ನು ತೆರವುಗೊಳಿಸಬೇಕು. ತುಂಬ ಸಲ ಇಲ್ಲಿ ಬಂದಾಗ ಇವ್ರ ಹತ್ರ ಎಲ್ಲ, ಈ ಸಮಿತಿಯವರ ಹತ್ರ ಎಲ್ಲ ಕೇಳ್ತಾ ಇದ್ದೆ, ಇದು ಏನಿದೆ, ಇದನ್ನು ಯಾಕೆ ತೆಗಿಲಿಕ್ಕೆ ಆಗುವುದಿಲ್ಲ, ಇದು ಯಾಕೆ ಬೇಕು, ಇದರ ಬಗ್ಗೆ ಕೇಳ್ತಾ ಇದ್ದೆ. ಆಗ ಒಂದಷ್ಟು ಉತ್ತರಗಳು ಬರ್ತಾ ಇತ್ತು. ಅವರು ಅಗ್ಲು ಬುಡುಪುಜೇರು, ಅಗ್ಲು ಕುಳ್ಳುದೇರು, ಅವರಿಗೆ ಬಾಡಿಗೆ ಕೊಟ್ಟಿದೆ, ಅವರಿಗೆ ಲೀಸ್ ಆಗಿದೆ, ಇದೆಲ್ಲ ಉತ್ತರಗಳು ಬರ್ತಾ ಇತ್ತು. ಏನೋ ಕನಸು ಕಾಣ್ತಾ ಇದೆ, ಒಂದು ದಿವಸ ಏನಾದರೂ ಅವಕಾಶ ಅಧಿಕಾರ ಸಿಕ್ಕಿದ್ರೆ ಇದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದೆ. ಬಹುಶಃ ಜನರ ಆಶೀರ್ವಾದದಿಂದ ಇವತ್ತು ಶಾಸಕನಾಗಿ ಬಂದಾಗ, ಈ ಹಿಂದೆ ಕಮಿಟಿಯವರಿದ್ದರು, ಅವರನ್ನು ಕರೆದು 2 ಸಲ ಕೇಳಿದೆ. ಒಂದಷ್ಟು ಜನ ಶುರುವಿಗೆ ಒಪ್ಪಿಕೊಂಡ್ರು. ಆನಂತರ ನಮಗೆ ಎಷ್ಟು ಕೊಡ್ತೀರಿ, ಏನು ಕೊಡ್ತೀರಿ, ನಮಗೆ ಅಷ್ಟು ಲಕ್ಷ ಕೊಡಬೇಕು, ಇಷ್ಟು ಲಕ್ಷ ಕೊಡಬೇಕು ಅನ್ನೋ ಬೇಡಿಕೆಗಳೆಲ್ಲ ಬಂದು ನನಗೆ ಮನಸ್ಸಿನಲ್ಲಿ ಆಯಿತು, ಸಾಮ ದಾನ ದಂಡ ಈ ದೇವರ ಕೈಯಲ್ಲಿಯೂ ಕೂಡ, ಕೆಲವು ದೇವರ ಕೈಯಲ್ಲಿ ನೋಡಿ ಬೇರೆ ಬೇರೆ ಆಯುಧಗಳೆಲ್ಲ ಇರ್ತದೆ. ದೇವರು ಅಂತೆ ಕೆಲವು ಸಮಾಧಾನವಾಗಿರುವಂಥದ್ದು, ಕೆಲವು ದೇವರು ದೇವಿಯೆಲ್ಲ ಆಯುಧವನ್ನು ಇಟ್ಕೊಂಡಿರುವಂಥದ್ದು. ಇದೆಲ್ಲ ಹಿಂದಿನ ಪರಂಪರೆಯಲ್ಲೇ ಬಂದಿರುವಂಥದ್ದು. ದೇಶಗಳು ನೋಡಿ, ಆ ಬಾಂಬು ಇವನು ಮಾಡಿದರೆ, ಈ ಬಾಂಬು ಅವನು ಮಾಡಿದರೆ, ಅಲ್ಲಿ ಪರಮಾಣು ಬಾಂಬು, ಈ ಬಾಂಬುಗಳು. ಹಾಗೆ ಕೆಲವು ಕಡೆ ನಾವು ದಿಟ್ಟ ನಿರ್ಧಾರಗಳು ಬೇಕಾಗ್ತದೆ ಅಂತ ನನ್ನ ಅನಿಸಿಕೆ. ಆ ಪ್ರಕಾರ ಈ ಭಾಗದನ್ನೆಲ್ಲ ತೆಗೆಯುವಂಥ ಕೆಲಸವನ್ನು ಮಾಡಿದ್ದೀವಿ. ಆದರೆ ಒಂದು ನಾನು ಹೇಳ್ತೇನೆ, ದೇವರ ಜಾಗದಲ್ಲಿ ಒಳಗೆ ಹಾಕಿದವರು ಇರಲಿ, ದೇವರ ಜಾಗದಲ್ಲಿ ಕೂತವರಾಗಲಿ, ಯಾರೂ ಅವರು ಅಭಿವೃದ್ಧಿ ಅಷ್ಟೊಂದು ಹೊಂದಲಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಹೇಳೋದಲ್ಲ, ನಾನು ಅವರನ್ನು ಹೆದರಿಸುವುದೂ ಅಲ್ಲ. ನಾವು ಮೊನ್ನೆ ಅಲ್ಲಿ ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕಂತ ಈ ಸಂತೋಷ್ ರೈಗಳು ಯಾವಾಗಲೂ ಹೇಳೋದು, ಅಲ್ಪ ಜಾಗೇಜಿ ಅಲ್ಪ 30 ಸೆನ್ಸ್ ಅಂತ ಯಾವಾಗಲೂ ಹೇಳೋದು. ಮತ್ತು ನಾನು ಅಲ್ಲಿ ಮೊನ್ನೆ ಹೋಗಿದ್ದೆ, 2-3 ಜನ ಅವರ ಹತ್ರ ಕೇಳುವಾಗ ಅವರೇ ಅದನ್ನು ಬಿಟ್ಟು ಕೊಡುವಂಥ, ಅವರ ಮನಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಏನಾದರೂ ಸಿಕ್ಕಿದ್ದು ತಗೊಳ್ಳುವ, ಅದೇ ಬಿಟ್ಟು ಕೊಡ್ತೇವೆ ಅಂತ. ಇದು ಪರಿಸ್ಥಿತಿಯಲ್ಲಿ ಇರುವಂಥದ್ದು. 2 ಮಾಳಿಗೆದು ಒಂದು ಮನೆ ಇದೆ, ಇನ್ನೊಬ್ಬರು ಇದ್ದಾರೆ. ಅವರಿಗೆ ನಾವು ಹೇಳಿದ್ದೀವಿ, ನೋಡಿ, ಒಬ್ಬರು ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿದ್ರು, ಒಬ್ಬರು ನಾನು 3 ಮನೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಾವು ಅವರಿಗೆ ಮನವರಿಕೆ ಮಾಡುವ ಕೆಲಸ ಮುಖಾಂತರ ಸುಮಾರು 80 ಸೆನ್ಸ್ ಜಾಗವನ್ನು ಅಲ್ಲಿ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ಮಹಾಲಿಂಗೇಶ್ವರನಿಗೆ ಬೇಕಾಗುವಂಥ ವೆಬ್ಸೈಟ್ ಮೂಲಕನೂ ಬೇಕಾದಷ್ಟು ದುಡ್ಡು ಬರ್ತದೆ, ಬೇಕಾದಷ್ಟು ಭಕ್ತಾದಿಗಳಿದ್ದಾರೆ. ಇವತ್ತು ನಾವು ಯಾರ ಹತ್ರ ಈ 4 ಕಟ್ಟೆಗೆ ಸುಮಾರು 1 ಕೋಟಿ ರೂಪಾಯಿ ಬಂದಿದೆ, ಯಾರ ಹತ್ರ ಕೇಳಲಿಕ್ಕೆ ಹೋಗಲಿಲ್ಲ. ಅವರವರೇ ಬಂದು 25 ಲಕ್ಷ ಕೊಟ್ಟವರು. ಒಬ್ಬರು ಮಂಗಳೂರಿನವರು ಒಬ್ಬರು ಇದ್ದಾರೆ, ಅವರ ಹೆಸರೇನು, ನಾಗೇಶ್ ಅವರು 25 ವರ್ಷದ ಹಿಂದೆ ಇಲ್ಲಿ ಪುತ್ತೂರಲ್ಲಿ ಇದ್ದವರು, ಈಗ ಪುತ್ತೂರಲ್ಲಿ ಇಲ್ಲ. ಅವರು ಈಗ ಮಂಗಳೂರಲ್ಲಿ ಅವರಿಗೆ ಇದೆಲ್ಲ ಇದೆ, ರೆಂಟ್ ಸೋರ್ಸ್. ನಾವು ಅವರನ್ನು ಕರೆದೂ ಇಲ್ಲ, ಅವರನ್ನು ಕೇಳಲೂ ಇಲ್ಲ.
ನನ್ನ ಆತ್ಮೀಯರವರು ಅವರೇ ಬಂದು ಹೇಳಿಬಿಟ್ಟು ಒಂಜಿ ಕಟ್ಟೆ ನಂಬುದು 2 ಏತ್ ಲಕ್ಷ ರೂಪಾಯಿ ಕೊರಡು ಅಂತ. ಈ ಈಶ್ವರ ಭಟ್ರು ಸ್ವಲ್ಪ ಚೀಪ್ ಹೊಡೆದು, ಅಂತ ಚೀಪ್ ಅಂದರೆ ಸ್ವಲ್ಪ ಕಡಿಮೆ ರೇಟು. ಅವರು ಕೂಡಲೇ ಅವ್ರಿಗೆ ಹೇಳಿದರು, ಅವರು ಒಂದು ರೇಟ್ ಹೇಳಿದರು. ನಾನು ಹೇಳಿದೆ, ಈಶ್ವರ ಭಟ್ರೆ ಆತಪುರ ಪಂಡ ಅಪ್ಪಾಜಿ ಒಳ್ಳೆ ರೀತಿಯ ಕಟ್ಟೆಗಳನ್ನು ಕಟ್ಟಬೇಕು, ಅಂದರೆ 25 ಲಕ್ಷ ರೂಪಾಯಿ ಒಂದು ಕಟ್ಟೆಗೆ ಕಟ್ಟಬೇಕು. 15 ಲಕ್ಷ ರೂಪಾಯಿ ನಮಗೆ ಖರ್ಚಾಗ್ತದೆ. ಈಗ ಕಟ್ಟುವಂಥ ಕಟ್ಟೆಗೆ ನಾವು 12 ಲಕ್ಷ ರೂಪಾಯಿಗೆ ಕೊಟೇಶನ್ ಕೊಟ್ಟು 12 ಲಕ್ಷದಲ್ಲಿ ಕಟ್ಟಿರುವಂಥದ್ದು. 25 ಲಕ್ಷ ಕೊಟ್ಟರೆ 10 ಲಕ್ಷ ರೂಪಾಯಿ ದೇವರ ಭಂಡಾರಕ್ಕೆ ಬಾಕಿದಕ್ಕೆ ಆಗ್ತದೆ. ಅಂದರೆ 25 ಲಕ್ಷದಲ್ಲಿ 4 ಕಟ್ಟೆ ಕಟ್ಟಲಿಕ್ಕೆ ಬಂದವರು ಕೂಡ ಯಾರೂ ಹುಡುಕಿಕೊಂಡು ಹೋದವರಲ್ಲ, ಮಹಾಲಿಂಗೇಶ್ವರನೇ ಹುಡುಕಿದ್ದು, ಬೇರೆ ನಾವೇನು ಹುಡುಕಲಿಕ್ಕೆ ಹೋಗಲಿಲ್ಲ. ಅಂತ ಜಾಗದವರು ಕೂಡ ನಮ್ಮ ಈಗ ಮಾತಾಡಿರುವಂಥದ್ದು ನಮಗೆ ಒಂದು ಆಸೆ ಇತ್ತು. ಈ ರಸ್ತೆ ಏನು ಈ ಕಡೆಯಿಂದ ಮಾಡ್ತೇವೆ, ಇದು ಸ್ಟ್ರೈಟ್ ಹೋಗಿ ಅಲ್ಲಿ ಮಡ್ಯೋಲೆ ಕಟ್ಟೆಗೆ ಸೇರಬೇಕು ಅಂತ ನಮ್ಮ ಒಂದು ಕನಸು. ಒಂದು ಪ್ರಯತ್ನವನ್ನು ಮಾಡಿ ನಾವು ಸ್ವಲ್ಪ ಅಲ್ಲಿ ಹಿಂದೆ ಮುಂದೆ ಆಯಿತು. ಆನಂತರ ಅವರು ಕೂಡ ನಿನ್ನೆ ಬಂದು ಆ 40 ಸೆನ್ಸ್ ಜಾಗವನ್ನು ಸುಮಾರು 1 ಕೋಟಿ ರೂಪಾಯಿಗೆ ಅವರಿಗೆ ಕೊಡುವಂಥ ಕೆಲಸಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಈಗ 5 ಲಕ್ಷ ರೂಪಾಯಿ ಚೆಕ್ಕನ್ನು ಕೂಡ ಕೊಟ್ಟಿದ್ದೇವೆ. ಈ ಕಡೆ ಅಯ್ಯಪ್ಪ ಮಂದಿರ ಕಟ್ಟಲಿಕ್ಕೆ ನೋಡಿ, ಒಂದು ಋಣಾನುಬಂಧ ಅಂತ ನೋಡ್ಕೊಳ್ಳಿ. ಅಯ್ಯಪ್ಪ ಕಟ್ಟೆ ಕಟ್ಟಲಿಕ್ಕೆ 20 ವರ್ಷದ ಹಿಂದೆ ಈ ಜಾಗವನ್ನು ನೋಡಿದ್ದಾರೆ. ಅಲ್ಲಿ ಕಟ್ಟೆಯನ್ನು 1-2 ಕಲ್ಲು ಕಟ್ಟಿ ಒಂದು ಹಂತ ಕಟ್ಟಿದ್ದಾರೆ. ಆದರೆ 20 ವರ್ಷದ ನಂತರ ಅಲ್ಲಿ ಹೋಗಿ ಇಲ್ಲಿ ಜಾಗ ಸಿಗಲಿಲ್ಲ, ಇಲ್ಲಿ ವ್ಯವಸ್ಥೆ ಆಗಲಿಲ್ಲ, ಅಲ್ಲಿ ಹೋಗಿ ಕಟ್ಟಿದರು. ಪ್ರಶ್ನೆ ಚಿಂತನೆ ಮಾಡುವಾಗ ಅಲ್ಲಿ ಕಟ್ಟಬಾರ್ದು, ಅಲ್ಲಿ ಮೊದಲೇ ಬಂದಿದೆ ಅಲ್ಲಿ ಕಟ್ಟಬಾರ್ದು ಅಂತ, ಆದರೆ ಸಮಿತಿಯವರಲ್ಲಿ ಹೋಗಿ ಕಟ್ಟಿದರು. ಆದರೆ ಈ ಜಾಗದಲ್ಲಿ 20 ವರ್ಷ ಆದರೂ ಅಲ್ಲಿ ಒಂದು ಹುಲ್ಲು ಕೂಡ ಬೆಳೆದಿಲ್ಲ. ಅದು ಅಯ್ಯಪ್ಪನಿಗೆ ನಿಗದಿ ಮಾಡಿ ಇಟ್ಟದ್ದು. ಹೇಗೆ ಆಯಿತು ಅದೀಗ? ಅಲ್ಲಿಗೇ ಬಂತು, ಅಲ್ಲಿಯೇ ಕಟ್ಟುವಂಥದ್ದಾಯಿತು. ದೇವರು ಮನಸ್ಸು ಮಾಡಿದರೆ ಅದನ್ನು ಬದಲಾವಣೆ ಮಾಡುವುದಿಲ್ಲ ಅಂತ ಹೇಳೋದಕ್ಕೆ ಇದು. ಇಲ್ಲಾಂದರೆ ಅಲ್ಲಿ ಅವ್ರಿಗೇನಾದರೂ ಕಟ್ಬೋದಿತ್ತು, ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೋದಿತ್ತು. ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಒಪ್ಪಿಕೊಳ್ಳುವಂಥ ಕೆಲಸಗಳಾಗಿದೆ. ನಾವೀಗ ಬೇಕಾದಷ್ಟು ಭಕ್ತಾದಿಗಳಿಗೆ ಬೇರೆ ಬೇರೆ ಈ 40 ಸೆನ್ಸು 50 ಸೆನ್ಸ್ ಜಾಗೆಗೆ ದಾನಿಗಳಿದ್ದರೆ ಅವರು 1 ಕೋಟಿ ರೂಪಾಯಿ ಕೊಡಬೇಕು. ಇನ್ನು ಆ ಕಡೆ ಇನ್ನೊಬ್ಬರದ್ದು 1 ಎಕರೆ ಜಾಗ ಇದೆ, ಅದು ಕೂಡ ನಮ್ಮ ಕನಸಲ್ಲಿ ಇನ್ನೊಂದು ಭಾಗ. ಆ 1 ಎಕರೆ ಜಾಗವನ್ನು ಕೂಡ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇನ್ನೂ ಜಾಗ ಮಾಡಲಿಕ್ಕೆ ಆಗೋದಿಲ್ಲ. ಆ 1 ಎಕರೆ ಜಾಗವನ್ನು ಕೂಡ ನಾವು ವಾಪಸ್ ತಗೊಳ್ಬೇಕು, ಆ ದೇವಸ್ಥಾನಕ್ಕೆ ತಗೊಳ್ಬೇಕು ಅಂತ ನಮ್ಮ ಕನಸಿದೆ. ಅವರ ಹತ್ರನೂ 2 ರೌಂಡಿನ ಮಾತುಕತೆಯನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಆ 1 ಎಕರೆಯನ್ನು ಕೂಡ 2 ಕೋಟಿ ರೂಪಾಯಿ ಅಂದಾಜಲ್ಲಿ ಅದನ್ನು ಕೂಡ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಅದಕ್ಕೂ ಕೂಡ ಯಾರು ದಾನಿಗಳಿದ್ದರೆ ಬರ್ಬೋದು, ಮಾಧ್ಯಮದಲ್ಲಿ ಇದ್ದಿರಲ್ಲ, ಅದಕ್ಕೆ 2 ಕೋಟಿ ರೂಪಾಯಿ ಯಾರಾದರೂ ದಾನಿಗಳಿದ್ದರೆ 2 ಕೋಟಿ ರೂಪಾಯಿ ಇದ್ದರೆ ಅವರು ದೇವರಿಗೆ ಜಾಗದಾನ ಮಾಡಿದವರು, 1 ಕೋಟಿ ರೂಪಾಯಿ ಇದ್ದರೆ ಅದು ಇವರಿಗೆ ಜಾಗದಾನ ಮಾಡಿದವರು. ಆನಂತರ ಹಾಲು, ಈಗ ಇರುವಂಥ ಹಾಲಿಗೆ ಪ್ರಶ್ನೆ ಚಿಂತನೆ ಎಲ್ಲ ಆಗಿದೆ, ಅಲ್ಲಿ ಯಾವುದೂ ಕಾರ್ಯಕ್ರಮಗಳು ನಡೆಯೋದಿಲ್ಲ, ಖರ್ಚಾಗಿದೆ. ಅದು ಒಪ್ಪಿಗೆ, ನಮಗೆ ಮನಸ್ಸಿಗೆ ನೋವಾಗ್ತದೆ ಅದನ್ನು ತೆಗೀಲಿಕ್ಕೆ. ಆದರೆ ಅದನ್ನು ತೆಗೆದು ನಮ್ಮ ಪೋಸ್ಟ್ ಆಫೀಸಿನಿಂದ ಬರುವಾಗ ಅಲ್ಲಿ ಫಸ್ಟ್ಗೆ ಈ ಕಡೆಗೆ ಲೆಫ್ಟಿಗೆ ಒಂದು ಲಾಂಜ್ ತಿಕ್ತದೆ, VIP ಲಾಂಜ್ ಮಾಡ್ತೇವೆ. ಆನಂತರ ಅದ ನಂತರ 1,000 ಜನ ಕೂತ್ಕೊಳ್ಳುವಂಥ AC ಒಂದು ಹಾಲನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. 600 ಜನರಿಗೆ ಊಟ ಮಾಡುವಂಥದ್ದು ಊಟದ ವ್ಯವಸ್ಥೆಗೆ ಒಂದು ಹಾಲನ್ನು ಮಾಡ್ತೇವೆ. ಆ ಕಡೆ ಅಡಿಗೆಗೆ ಬೇಕಾಗುವಂಥದ್ದು, ಅಂದರೆ ಅಲ್ಲಿ ಏನು ಮದುವೆ ಸಮಾರಂಭಗಳು ಆಗ್ತದೆ, ಅವರು ಅಲ್ಲಿಯೇ ಊಟದ ವ್ಯವಸ್ಥೆಗೆ ಕೂಡ ಅಲ್ಲಿ ಇದನ್ನು ಮಾಡುವಂಥ ಕೆಲಸಗಳು ಮುಂದಿನ ದಿವಸದಲ್ಲಿ ಶಿಲಾನ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಬಂಜಾರ ಪ್ರಕಾಶ್ ಶೆಟ್ಟರು ಮುಂದಿನ ದಿವಸಗಳಲ್ಲಿ ಬಂದು ಶಿಲಾನ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್, ನಮ್ಮ ಅಧ್ಯಕ್ಷರು ಇಲ್ಲದ್ರೆ ಕಟ್ಟಡ ಸಮಿತಿ ಅಧ್ಯಕ್ಷರು, ಅವರಿಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಸಂತೋಷ್ ಶೆಟ್ಟರಿಗೆ, ಅವರು ಉದ್ಯಮಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಅವರಿಗೆ ವಹಿಸ್ಕೊಟ್ಟಿದ್ದೀವಿ. 1.5 ವರ್ಷದಲ್ಲಿ ನಮಗೆ ಏನಂತ ಗೊತ್ತಿಲ್ಲ, 1.5 ವರ್ಷದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸನ್ನು ಕಟ್ಟಿಕೊಡುವಂಥ ಕೆಲಸ. ದುಡ್ಡು ಕಡಿಮೆ ಆದರೆ ನೀವು ಕೈಯಿಂದ ಹಾಕಿ ಆದರೂ ಅದನ್ನು ಕಟ್ಟಿಕೊಡುವಂಥ ಕೆಲಸವನ್ನು ನೀವು ಮಾಡುವಂಥ ಕೆಲಸಗಳು ಆಗಬೇಕು. ಅದರಲ್ಲಿ ಸುಮಾರು 60 ರೂಮುಗಳು ಬೇಕು ನಮಗೆ. ಮೇಲ್ಗಡೆ ಡಾಮೆಟ್ರೀಸ್ ಬೇಕು, ಕೆಳಗಡೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್, ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಕಮರ್ಷಿಯಲ್ ಮಾಡೋ ಮುಖಾಂತರ ದೇವಸ್ಥಾನಕ್ಕೆ ಒಂದು ಕನಿಷ್ಠ 5ರಿಂದ 6 ಲಕ್ಷ ರೂಪಾಯಿ ರೆಂಟು ತಿಂಗಳಿಗೆ ಬರಬೇಕು ಅಂತ ನಮ್ಮ ನಿರೀಕ್ಷೆ ಇದೆ. ಆನಂತರ ಬೇರೆ ಬೇರೆ ಡೋನರ್ಸ್ ಲಾಸ್ಟ್ ಟೈಮ್ ಸುಮಾರು 15ರಿಂದ 16 ಕೋಟಿ ರೂಪಾಯಿಗಳ ಬೇರೆ ಬೇರೆ ವಾಗ್ದಾನವನ್ನು ಮಾಡಿದ್ದಾರೆ. ಅವರನ್ನೆಲ್ಲ ಇವತ್ತು ಕರೆದಿದ್ದೀವಿ. ಅವರ ಮುಖಾಂತರ ಬೆಳಿಗ್ಗೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೂಡ ಮಾಡುವಂಥ ಕೆಲಸಗಳಾಗಿದೆ. ಪ್ರಕಾಶ್ ಶೆಟ್ಟರು ಮುಂದೆ ಅದನ್ನು ಬಂದು ಮುಂದಿನ ದಿವಸಗಳಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಬೇರೆ ಬೇರೆ ಕಡೆ ಆರ್ಥಿಕ ಸಮಿತಿ ಮಾಡೋ ಮುಖಾಂತರ ಗ್ರಾಮದಲ್ಲಿ, ಬೇರೆ ದೇಶದಲ್ಲಿ ಕಮಿಟಿಗಳನ್ನು ಮಾಡೋ ಮುಖಾಂತರ ಆರ್ಥಿಕ ಕ್ರೋಢೀಕರಣ ಜೊತೆಯಲ್ಲಿ ಒಳ್ಳೆಯ ವೆಬ್ಸೈಟನ್ನು ಕೂಡ ನಿರ್ಮಾಣ ಮಾಡಿ, ಯಾರು ಕೂಡ ಭಕ್ತಾದಿಗಳು
ಪೂಜೆಗಳನ್ನು ವೆಬ್ಸೈಟ್ ಮುಖಾಂತರ ಇವತ್ತೇನು ತಿರುಪತಿಯಲ್ಲಿ ಯಾವ ರೀತಿ ಬುಕ್ಕಿಂಗ್ಗಳು ನಡೀತದೆ ಆ ರೀತಿಯ ವೆಬ್ಸೈಟ್ಗಳನ್ನು ಕೂಡ ಇಲ್ಲಿ ಮಾಡೋ ಡೆವಲಪ್ಮೆಂಟ್ ಮಾಡ್ತೀವಿ. ಹೊರ ದೇಶದಲ್ಲಿದ್ದವರು ಏನಾದರೂ ಪೂಜೆಗಳನ್ನು ಮಾಡಬೇಕಿದ್ರೆ ಆನ್ಲೈನಲ್ಲಿ ಪೇಮೆಂಟನ್ನು ಕಳಿಸ್ಬೋದು. ಇಲ್ಲಿ ವ್ಯವಸ್ಥಿತವಾಗಿ ಅದು ತೆಕ್ಕೊಂಡು ಅವರಿಗೆ ಪ್ರಸಾದ ಕಳಿಸುವಂಥ ವ್ಯವಸ್ಥೆಗಳು ಕೂಡ, ಮತ್ತು ದೇವಸ್ಥಾನದ ಬಗ್ಗೆ ಆನ್ಲೈನಲ್ಲಿ ತಿಳಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ಸುಮಾರು ದೇವಸ್ಥಾನದ ಕೆರೆಗೆ ಈಗಲೇ ಟೆಂಡರಿಗೆ ಹೋಗಿದೆ. 4 ಕೋಟಿ ರೂಪಾಯಿಯ ಏನು 3.75 ಕೋಟಿ ರೂಪಾಯಿಯ ಕೆರೆಯ ನಿರ್ಮಾಣಕ್ಕೆ ಸರ್ಕಾರದಿಂದ ಟೆಂಡರಿಗೆ ಹೋಗಿದೆ. ಫೌಂಟೇನನ್ನು ನಾವು ಇಲ್ಲಿ ಈ ಕೆರೆಯಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಆದರೆ ಎಕ್ಸ್ಪರ್ಟ್ಸ್ ಕಮಿಟಿ ಮತ್ತು ನಮ್ಮ ಈ ದೇವಸ್ಥಾನದ ಭಕ್ತಾದಿಗಳು ಕೆಲವರೆಲ್ಲ ಅವರ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕೆರೆಯಲ್ಲಿ ಮಾಡಿದರೆ ತೆಪ್ಪ ತಿರುಗಲಿಕ್ಕೆ ಕಷ್ಟ ಆಗ್ತದೆ, ಭಕ್ತಾದಿಗಳ ಮನಸ್ಸಿನಲ್ಲಿ ಒಂದು ಬೇರೆಯೇ ಒಂದು ಕಲ್ಪನೆಗಳು ಆ ಕೆರೆಯ ಬಗ್ಗೆ ಇದೆ. ಆನಂತರ ಕೆರೆಯಲ್ಲಿ ಸುತ್ತಲ್ಲಿ ಮಾತ್ರ ಮಾಡ್ಬೋದು, ಆ ಫೌಂಟೇನ್ ಅಷ್ಟು ಒಳ್ಳೆಯ ರೀತಿಯಲ್ಲಿ ಹಾರೋದಿಲ್ಲ ಅನ್ನೋ ಭಾವನೆಗಳನ್ನು ಅವರು ತಿಳಿಸಿದ್ದಾರೆ. ನಾವು ಏನು ನಮಗೆ ಮಾಡಬಹುದು ಅಂತ ಹೇಳಿಬಿಟ್ಟು ಎಲ್ಲರೂ ನಾವು ಹೇಳಿದಾಗೆ ಮಾಡಬೇಕು ಅಂತ ನಮ್ಮ ಹತ್ರ ಏನು ಚಿಂತನೆಗಳಿಲ್ಲ. ನಾವು ಎಲ್ಲರ ವಿಚಾರಗಳನ್ನು ಕಿವಿ ಕೊಡ್ತೇವೆ. ನಿನ್ನೆ ಒಬ್ಬ ಮುಳಿಯಾದವರು ನನ್ನ ಹತ್ರ ಹೇಳಿದರು, ಅಶೋಕ್ ರೈಗಳೇ ನೀವು ಅಲ್ಲಿ ಹಾಲ್ ಮಾಡುವಾಗ ಫಸ್ಟ್ ಕಿಚನ್ ಮಾಡಿ ಆನಂತರ ಹಾಲ್ ಮಾಡಿ, ಹಾಗಾದರೆ ಆ ಕಡೆಯಿಂದ ನಮ್ಮ ವೆಂಕಟರಮಣ ದೇವಸ್ಥಾನದಿಂದ ಬರುವವರಿಗೂ ಕೂಡ ಎದುರುಗಡೆ ಬಂದು ಹಾಲಿಗೆ ಎಂಟ್ರಿ ಆಗಲಿಕ್ಕೆ ಆಗ್ತದೆ. ಮತ್ತು ಅಲ್ಲಿ ಎದುರುಗಡೆ ಬೇಕಾದಷ್ಟು ಪಾರ್ಕಿಂಗ್ ಮಾಡುವ ವ್ಯವಸ್ಥೆಗಳನ್ನು ಕೂಡ ಮಾಡಬಹುದು ಅನ್ನುವ ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಯಾರು ಸಲಹೆ ಸೂಚನೆಯನ್ನು ಕೊಟ್ಟಿದ್ರೆ ಖಂಡಿತ ಅದನ್ನು ಒಂದು ಪೆದ್ದ ನೆಗ್ಲೆಕ್ಟ್ ಮಾಡುವಂಥ ಸಂಗತಿಗಳಲ್ಲ. ಅದನ್ನೆಲ್ಲ ಪರಿಗಣನೆ ಮಾಡಿ ಅದರ ಸಾಧಕ ಬಾಧಕವನ್ನು ನೋಡಿ ಅದರ ಚರ್ಚೆಯನ್ನು ಮಾಡ್ತೇವೆ. ಈ ಕೆರೆಯ ಬಗ್ಗೆಯೂ ಕೂಡ ಒಂದಷ್ಟು ಜನ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಾವು ಇವತ್ತೀಗ ಹಾಲ್ ಏನಿದೆ ಆ ಹಾಲ್ ಇರುವಂಥ ಜಾಗದಲ್ಲಿ ಮೊನ್ನೆ ಪ್ರಶ್ನೆಯಲ್ಲಿ ನೀರು ತುಂಬಿರಬೇಕು, ಅಲ್ಲಿ ನೀರು ನಿಲ್ಲಬೇಕು ಅನ್ನೋ ವಿಚಾರ ಬಂದಿದೆ. ಏನು ಅದೆಲ್ಲ ಸಂಕಲ್ಪಗಳು ಜೊತೆ ಸೇರುವಂಥದ್ದು ಅಂತ ನನಗೆ ಕಾಣ್ತದೆ. ನನಗೂ ಆಲೋಚನೆ ಮಾಡುವಾಗ ಆಯಿತು, ಅಲ್ಲಿ ಫೌಂಟೇನನ್ನು ಮಾಡಿದರೆ ವ್ಯವಸ್ಥಿತವಾಗಿ ದೇವಸ್ಥಾನದ ಎದುರು ಇರ್ತದೆ, ಅಲ್ಲಿ ದೇವರಿಗೆ ನೀರು ಕಾಣಬೇಕು ಅನ್ನೋ ಒಂದು ಕಲ್ಪನೆ ಮೊನ್ನೆ ನಮ್ಮದರಲ್ಲಿ ಕಂಡು ಬಂದಿದೆ. ಬಹುಶಃ ಫೌಂಟೇನ್ ಮಾಡಿದರೆ ದೇವರಿಗೆ ಇನ್ನಷ್ಟು ಆ ಕಾರಂಜಿಗಳು ಹಾರಾಡಿದರೆ ಒಳ್ಳೆಯದು ಅಂತ ನಮ್ಮ ಭಾವನೆ. ಅದಕ್ಕೆ ಫೌಂಟೇನನ್ನು ಕೂಡ ಸುಮಾರು 6-7 ಕೋಟಿ ರೂಪಾಯಿಯಲ್ಲಿ ಅಲ್ಲಿ ಮಾಡುವಂಥ ಕೆಲಸವನ್ನು ಕೂಡ ಮುಂದಿನ ದಿವಸದಲ್ಲಿ ನಾವು ಅಲ್ಲಿ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಇನ್ನು 1.5 ವರ್ಷದಲ್ಲಿ ಈಶ್ವರ ಭಟ್ರೆ ಅವರಿಗೆ ನಾನು ಯಾವಾಗಲೂ ಮಾತಾಡುವಾಗ ಹೇಳಲಿಕ್ಕುಂಟು ನೋಡಿ, ಈ 1.5 ವರ್ಷದಲ್ಲಿ ನಾನು ಹೇಳೋದು ಯಾರು ನಿಮಗಾಗಿ ವೈಯಕ್ತಿಕ ಮಾತುಗಳಲ್ಲ, ಚರ್ಚೆಗಳು ಮಾತ್ರ. ನೀವು ಅದನ್ನು ವೈಯಕ್ತಿಕ ಬನ್ನಿ ಅದನ್ನು ಯಾವತ್ತು ನೀವು ವೈಯಕ್ತಿಕವಾಗಿ ತಗೊಳ್ಬೇಕು. ಚರ್ಚೆಗಳು ಸ್ವಲ್ಪ ಬರವಾಗಿ ಚರ್ಚೆಗಳು ನಡೆಯುತ್ತದೆ, ಅದು ದೇವರಿಗಾಗಿ ನಾವು ಹೇಳುವಂಥದ್ದೆಲ್ಲ ದೇವರಿಗಾಗಿ. ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡುವಂಥ ಎಲ್ಲ ರೀತಿಯಲ್ಲಿ ನೀವು ಕೆಲಸಗಳನ್ನು ಮಾಡುವಂಥ ಕೆಲಸ ಕೊಡಲಿ ಆಗಬೇಕು. ಆ ರೀತಿಯಲ್ಲಿ ನಾವು ಪ್ರತಿ ದಿವಸಕ್ಕೆ ಒಂದೊಂದು ಕೆಲಸವನ್ನು ಅದು ಮಾಡದಿದ್ದರೆ ಈ 1.5 ವರ್ಷದಲ್ಲಿ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಕಟ್ಟಡ ಕಟ್ಟಲಿಕ್ಕೆ ನಮ್ಮ ಸಂತೋಷ್ ರೈಗಳು ಅತ್ಯಂತ ಫಾಸ್ಟ್ ಈ 12 ದಿವಸಕ್ಕೆ ಒಂದು ಸ್ಲ್ಯಾಬ್ಗಳನ್ನು ಹಾಕುವ ವ್ಯವಸ್ಥೆಗೆ ಹೋಗಬೇಕು. ದುಡ್ಡು ಅಂತ ಒಂದು ಪ್ರಶ್ನೆ ಇರಬಹುದು, ಹಣ ನಮ್ಮ ಹತ್ರ ಏನಿಲ್ಲ. ಇಲ್ಲಿ ಭಂಡಾರದಲ್ಲಿ ಏನೋ ಹಣ ಬರೋದಿಲ್ಲ. 30-35 ಲಕ್ಷ ರೂಪಾಯಿ ತಿಂಗಳಿಗೆ ಬಂದರೆ ಅಷ್ಟೇ ಖರ್ಚಾಗ್ತದೆ. ಇವತ್ತು ಅನ್ನ ಸಂತರ್ಪಣೆಗೆ ಬೇಕಾದಷ್ಟು ಜನ ಇಲ್ಲಿ ಬರ್ತಾರೆ. ನಮ್ಮ ಕಲ್ಪನೆ ಇದೆ, ಇವಾಗ ಏನೋ ಅಭಿವೃದ್ಧಿ ಮಾಡಿದ್ದೇವೆ, ಅದು 25 ವರ್ಷಕ್ಕೆ ಯಾರು ಏನನ್ನು ವ್ಯವಸ್ಥೆಗೆ ಆಗಬೇಕು. ಈಗ ಸುಮಾರು 6,000 ಜನ ಇಲ್ಲಿ ಊಟಕ್ಕೆ ಬಂದರೆ ಊಟದ ವ್ಯವಸ್ಥೆಗಳು ಅಲ್ಲಿ ಕಷ್ಟ ಆಗ್ತದೆ. ನಾವು ಹೇಳುವಂಥದ್ದು ಊಟದ ವ್ಯವಸ್ಥೆಗೆ ಇಲ್ಲಿವರೆಗೆ ಆಗಬೇಕು, ಸ್ಟೀಮಿನ ವ್ಯವಸ್ಥೆಗಳಾಗಬೇಕು, ಕೂತು ಊಟ ಮಾಡಲಿಕ್ಕೆ ಬೇರೆಯೇ ವ್ಯವಸ್ಥೆಗಳಾಗಬೇಕು, ತಂತ್ರಿಗಳಿಗೆ ಬೇರೆ ವ್ಯವಸ್ಥೆಗಳು ಆಗಬೇಕು. ಆನಂತರ ಡ್ರೈನೇಜ್ ಸಿಸ್ಟಮ್, ಪುತ್ತೂರಿಗೆ ಡ್ರೈನೇಜ್ ಸಿಸ್ಟಮ್ ಬರುವವರೆಗೆ ನಾವು ಕಾಯುವುದಿಲ್ಲ. ಎಲ್ಲದನ್ನು ವಾಕ್ಯೂಮ್ ಸಿಸ್ಟಮ್ ಏನಿದೆ ನಾವು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ, ಅದರ ಪ್ರಕಾರ ಡ್ರೈನೇಜಿನವರಿಗೂ ಹೇಳಿದ್ದೀವಿ. ಅಲ್ಲಿಗೆ ಎಲ್ಲ ಡ್ರೈನೇಜು ವೇಸ್ಟನ್ನು ಅಲ್ಲಿಗೆ ವೆಟ್ ವೆಲ್ಲಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ದೇವಸ್ಥಾನದ ಜಾಗದ ಬಗ್ಗೆ ಹೇಳಿದರೆ ನಾವು ಒಂದಷ್ಟು ಜಾಗ ಯಾರ್ಯಾರು ಕೂತಿದ್ದಾರೆ ಅವರನ್ನೆಲ್ಲ ಬಿಡಿಸುವಂಥ ಅವ್ರ ಹತ್ರ ಮನ ಒಲಿಸಿ ಅದನ್ನು ಬಿಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಯಾರಾದರೂ ಅಲ್ಲಿ ಇದ್ದರೆ ಅವರಿಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಟ್ಟಿದ್ದೇವೆ. ಅವರು ಏನಾದರೂ ಅದನ್ನು ಯಾರು ಡೂಪ್ಲಿಕೇಟ್ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದರೆ ಅದನ್ನು ಕೂಡ ವಾಪಸ್ ಯಾವುದೇ ಮುಜುಗರ ಇಲ್ಲದೆ ಅದನ್ನು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ದೇವಸ್ಥಾನ ಕಮಿಟಿ ಸರ್ಕಾರ ಮಾಡುವಂಥ ಕೆಲಸಗಳನ್ನು ಮಾಡ್ತದೆ. ನೀವು ಕೂಡ ಅದಕ್ಕೆ
ಸಿದ್ಧರಾಗಿ ಬದ್ಧರಾಗಬೇಕು, ದೇವಸ್ಥಾನದ ಜಾಗವನ್ನು ವಾಪಸ್ ಕೊಡಬೇಕು ಅನ್ನೋ ಮಾತನ್ನು ಹೇಳಿ ನಾನು ಕೂಡ 1 ಕೋಟಿ ರೂಪಾಯಿಯ ಒಂದು ಅನುದಾನ ಅಲ್ಲ, ನಿಮಗೆ ಇದರಲ್ಲಿ ಅನುದಾನನೇ ಬರೋದು, 1 ಕೋಟಿ ರೂಪಾಯಿಯ ಹಣವನ್ನು ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಹೇಳಿದೆ. ಅದರ ಪ್ರಯುಕ್ತ ಈಗ 10 ಲಕ್ಷ ರೂಪಾಯಿಯ ರಸೀದಿಯನ್ನು ಕೂಡ ಈಗಲೇ ಮಾಡಿದ್ದೇನೆ. ಮುಂದಿನ ದಿವಸದಲ್ಲಿ ಹಂತ ಹಂತವಾಗಿ ದೇವಸ್ಥಾನದ ದುಡ್ಡನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಭಕ್ತಾದಿಗಳ ಹತ್ರ ನಾವು ವಿನಂತಿ ಮಾಡಿಕೊಳ್ಳೋದು, ಅವರವರು ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ನಮಗೆಲ್ಲರಿಗೆ ಸೇರುವಂಥದ್ದು. ಪ್ರತಿ ಗ್ರಾಮದಲ್ಲಿ ಕೂಡ ಹಣ ಸೇರಿಸಿ ಅದನ್ನು ಕೊಡುವಂಥ ಕೆಲಸಗಳು ಆಗಬೇಕು. ಟ್ರ್ಯಾಕ್ಗಳನ್ನು ಅಕೌಂಟನ್ನು ಸರಿಯಾಗಿ ಇಲ್ಲಿ ಜೋಡಣೆ ಮಾಡಲಿಕ್ಕೆ ಕೆಲವು ಜನಗಳನ್ನು ನಾವು ನೇಮಕ ಮಾಡಿದ್ದೇವೆ. ಅದನ್ನು ಕೂಡ ಆದಷ್ಟು ಚೆಕ್ಕಿನಲ್ಲಿ ವ್ಯವಹಾರ ಮಾಡುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ. ಯಾವುದೇ ಪೇಮೆಂಟನ್ನು ಮಾಡುವಾಗ ಚೆಕ್ಕಿನ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕೆಲವು ಕಡೆ ನಮ್ಮ ವ್ಯತ್ಯಾಸಗಳು, ಮನುಷ್ಯ ಸಾಮಾನ್ಯ ಗೊತ್ತಿಲ್ಲದೆಯೇ ಕೆಲವು ತಪ್ಪುಗಳನ್ನು ಮಾಡ್ತಾನೆ. ಅವನು ಮನುಷ್ಯ ತಿಳ್ಕೊಳ್ಳೋದೇನೆಂದರೆ ನಾನು ಎಲ್ಲ ಮಾಡೋದು ಸರಿ ಅಂತ. ಅದನ್ನು ಯಾರಾದರೂ ಸಾರ್ವಜನಿಕರು ತಿದ್ದುವುದಿದ್ರೆ ದಯಮಾಡಿ ವಾಟ್ಸಪ್ಪಲ್ಲಿ ಹೋಗಿ ಮಾಡಿ ಹಾಕಬೇಡಿ. ದೇವಸ್ಥಾನ ಸಮಿತಿಗೆ ಬರಹ ಮುಖಾಂತರ ಕೊಡಿ, ಅಲ್ಲ ಅವರಿಗೆ ನಾವು ಇದ್ದಾಗ ಕಮಿಟಿಯಲ್ಲಿ ಹೇಳಿ. ಅದು ಯಾವುದು ನಿಮಗೆ ಅಲ್ಲಿ ಫಲಕಾರಿ ಆಗಲಿಲ್ಲ ಅಂತಾದರೆ ನಾವು ಅದನ್ನು ಸಾರ್ವಜನಿಕ ವಿಚಾರವಾಗಿ ವಾಟ್ಸಪ್ಗಳಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿ. ಮಹಾಲಿಂಗೇಶ್ವರನ ವಿಚಾರವಾಗಿ ನಾನು ಹೇಳ್ತೇನೆ, ಅದನ್ನು ದಯಮಾಡಿ ಕೆಲವು ಇಲ್ಲದ ವಿಚಾರಗಳನ್ನು ವಾಟ್ಸಪ್ಪಲ್ಲಿ ಹಾಕೋದನ್ನು ಹಾಕಬಾರ್ದು. ಯಾಕಂತ ಹೇಳಿದ್ರೆ ಅದು ಸರಿ ಆಗೋದಿಲ್ಲ. ವಿಚಾರಗಳಿದ್ದರೆ ಅದನ್ನು ಹೇಳಿ ತಿಳಿಸಿ ನಮ್ಮನ್ನು ನಾವು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಫೌಂಟೇನ್ ಇಲ್ಲ ಬೇಡ ಅಂತ ಒಂದು 4 ಜನ ಹೇಳಿದ್ರು, ನಾವು ಅಲ್ಲಿ ಹಾಕಿದ್ದೀವಿ. ಅಲ್ಲ ಹಾಲ್ ಇಲ್ಲಿ ಈ ಕಡೆಯಿಂದ ಮಾಡಿದ್ರೆ ಆ ಕಡೆ ಒಳ್ಳೆಯದು ಅಂತ ಹೇಳೋದು, ನಾವು ಒಳ್ಳೆಯದು ಮಾಡೋದು ಒಳ್ಳೆಯದಕ್ಕೆ. ಇಲ್ಲಿಂದ ಅಲ್ಲಿಂದವರೆಗೆ ನೋಡುವಾಗ ನಮಗೆ ಇಡೀ ದೇವಸ್ಥಾನ ಒಂದು ಒಳ್ಳೆಯ ರೀತಿಯಲ್ಲಿ ಕಾಣಬೇಕು. ಇಡೀ ಭಾಗದ ಜನರು ಮಹಾಲಿಂಗೇಶ್ವರ ಇಲ್ಲಿಂದ ಕೈ ಬೀಸಿ ಅವರನ್ನು ಕರಿಬೇಕು. ಪುತ್ತೂರಿಗೆ ಯಾರು ಬಂದರೂ, ಪುತ್ತೂರಿನವರು ಯಾರು ಇದ್ದರೂ ಕೂಡ ಆ ದೇವಸ್ಥಾನಕ್ಕೆ ಅಲ್ಲಿ ಹೋಗುವಾಗ ನಮಗೆ ನೆಮ್ಮದಿ ಆಗ್ತದೆ, ಮನಸ್ಸಿಗೆ ಶಾಂತ ಆಗ್ತದೆ ಅನ್ನೋ ಒಂದು ಮನೋಭಾವನೆ ಸೃಷ್ಟಿ ಮಾಡುವಂಥದ್ದು ನಮ್ಮ ಕೆಲಸ. ಆ ನಿಟ್ಟಿನಲ್ಲಿ ದೇವರ ಎಲ್ಲ ಕೆಲಸಗಳು, ಈ ದೇವಸ್ಥಾನಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಸುಮಾರು 60 ಲಕ್ಷ ರೂಪಾಯಿಯಲ್ಲಿ ಮಾಡುವಂಥ ಯೋಜನೆಯನ್ನು ಹಾಕಿದ್ದೇವೆ. ಇದನ್ನೆಲ್ಲ ಮಾಡಬೇಕಿದ್ರೆ ದಾನಿಗಳ ಸಹಕಾರ ಬೇಕಿದೆ. ಯಾರು ಕೂಡ ಒಬ್ಬರೇ ಕೈಯಿಂದ ಮಾಡಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಮುಂದೆ ಹೊರಟಿದ್ದೀವಿ. ನಮಗೆ ಜನ ಆಶೀರ್ವಾದ ಮಾಡಬೇಕು, ಸಹಕಾರ ಮಾಡಬೇಕು, ಮಾರ್ಗದರ್ಶನ ಮಾಡಬೇಕು. ಆ ಮುಖಾಂತರ ಮಹಾಲಿಂಗೇಶ್ವರ ದೇವರ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ಸಹಕರಿಸಬೇಕು ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.